ಗಂಜಿ ಅಕ್ಕಿ ತಂದಿರ್ತೀವಿ 5 kg ಅದು ಸ್ವಲ್ಪ ಅದು ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. 2 ವಾರಕ್ಕೆ ಅದು ಹಿಂಗೆ ಪದೇ ಪದೇ ಏನು ಮಾಡಲ್ಲ, ಅಷ್ಟು ಮಾಡ್ತೇವೆ. ಆದರೆ ಡೈಲಿ ಊಟ ಮಾಡೋದು ನಾವು ರೇಷನ್ ಅಕ್ಕಿದೆ ಊಟ ಮಾಡ್ತೇವೆ. ಏನು ಗೊತ್ತಾ ಫ್ರೆಂಡ್ಸ್, ಈ ರೇಷನ್ ಅಕ್ಕಿಯಲ್ಲಿ ಏನೇನೋ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ, ನಿಮಗೆ ತೋರಿಸ್ತೇನೆ. ಅದು ನೀರಿಗೆ ಹಾಕಿದ ಕೂಡಲೇ ಹಿಟ್ಟಾಗಿಬಿಡುತ್ತೆ, ಒಂಥರ ಹಿಟ್ಟಾಗಿಬಿಡುತ್ತೆ. ಅದು ನೀರಿಗೆ ಹಾಕಿದ ತಕ್ಷಣ ನಾನು ನಿಮಗೆ ಇಲ್ಲಿ ಯಾವ ಥರ ಅಕ್ಕಿ ಅಂತೇಳಿ ತೋರಿಸ್ತೇನೆ. ಅರ್ಧ kg ಅಕ್ಕಿಗೆ ಎಷ್ಟು ಇಲ್ಲಿ ಹಾಕಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ ನೋಡಿ. ಈಗ ಬೆಳಗ್ಗೆ ಉಪ್ಪಿಟ್ಟು ಮಾಡತ್ತೀನಿ. ಶ್ರೇಯಾ ಕಾಲೇಜಿಗೆ ಹೊಂಟಾಳು. ಇವತ್ತು ನಿನ್ನೆ ಮಧ್ಯಾಹ್ನ ಚೆನ್ನಾಗಿ ಬಿಸಿಲಿತ್ತು, ಕಾಲೇಜ ರಜೆ ಕೊಟ್ಟರು. ಇವತ್ತು ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನ ಮಧ್ಯಾಹ್ನ ಮೇಲೆ ಹಿಡಿದು ಮತ್ತೆ ಕಾಲೇಜು ರಜೆ ಇಲ್ಲ ಇವತ್ತು. ಶ್ರೇಯಾ ಕಾಲೇಜ್ಗೆ ಹೊಂಟಾಳು. ಅವಳಿಗೆ ಅಷ್ಟೇ ಸಾಕಾಗಿತ್ತು ಫ್ರೆಂಡ್ಸ್, ಮನೇಲಿ ಕೂತ್ಕೋತು. ಕಾಲೇಜ್ ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಇದ್ಲು ಅವಳು. ನೋಡಿ, ಈಗ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡತ್ತೀನಿ. ಉಪ್ಪಿಟ್ಟು ಮಾಡಿಕೊಡ್ತೆ, ಉಪ್ಪಿಟ್ಟು ಮತ್ತು ಚಹಾ ಮಾಡಿಕೊಟ್ಬಿಡ್ತೇನೆ ಅವಳಿಗೆ. ಯಜಮಾನ್ರಿಗೆ ಇನ್ನು ಯಜಮಾನ್ರು ಈಗ ಅದು ಸ್ನಾನಕ್ಕೆ ಹೋಗ್ಯಾರ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ತಿರುಗಿದ್ರೆ ಉಪ್ಪಿಟ್ಟು ತುಂಬ ಈಸಿಯಾಗಿ ಮಾಡ್ತೇವೆ. ಇದನ್ನು ತುಂಬ ರೆಸಿಪಿ ಅಂತ ಹಾಕಲ್ಲ, ತುಂಬ ಸರ್ತಿ ಹೇಳಿದ್ದೇನೆ ಕೂಡ. ತಿಂಡಿಗೆ ಗೋಧಿ ರವೆದು ಮಾಡ್ತಾಯಿದ್ದೀನಿ. ಇದು ಉಂಗೊಳ್ಳುತ್ತೆ ಚೆನ್ನಾಗಿ. ಫ್ರೆಂಡ್ಸ್, ಇದು ಏನು ಗೊತ್ತಾ, ಹೋಳಿಗೆ ಅದು ಮಾಡ್ಬೇಕಾದ್ರೆ ಈ ರವೆದು ಹೋಳಿಗೆ ನಮಗೆ ಬರಲ್ಲ. ಇದು ಯಾಕೆ ಗೊತ್ತಾ, ಇದು ಜಮಿ ಗೋಧಿ ಅಂತ ಕರಿತೀವಿ. ಇದ್ರಾಗ ಹೋಳಿಗೆ ನಾವು ಉದುರಾಗುತ್ತೆ, ಜಿಗಿ ಹುಟ್ಟಲ್ಲ ಅಂಥೇಳಿ ನಾನು ಅಂಗಡಿ ಗೋಧಿ ತಂದಿರ್ತೀನಿ. ಗೋಧಿದು ಅಂಗಡಿಯಲ್ಲಿ ಸಿಗುವಂಥ ಗೋಧಿದು ಅಂದರೆ ಅದು ಸ್ವಲ್ಪ ಜಿಗಿ ಬರುತ್ತೆ, ನಮಗೆ ಹೋಳಿಗೆ ಚೆನ್ನಾಗಿ ಆಗುತ್ತೆ. ಅದಕ್ಕಾಗಿ ಅದು ಕೂಡ ಇದೆ ನೋಡಿ. ತೆಗೆದಿಟ್ಟು ಬಿಡ್ತೀನಿ ಡಬ್ಬಿ. ಈ ಕಡೆ ಚಹಾ ಇರಬೇಕು ಫ್ರೆಂಡ್ಸ್. ಈಗ ಸ್ವಲ್ಪ ಈ ಥರ ನೀರಿರುವಾಗ ರವೆ ಹಾಕಿಬಿಡ್ಬೇಕು, ಕುದಿಬೇಕಲ್ಲ, ಅದು ಕೂಡ ಚೆನ್ನಾಗಿ. ಇಲ್ಲ ಅಂದರೆ ಸರಿ ಆಗಲ್ಲ. ಇದಕ್ಕೆ ಇವತ್ತು ಒಳ್ಳೆಯಾದ ನೀರು ಬಿಸಿ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ಇದು ಸಿಡಿತೆ ಅಂತೇಳಿ ಬಿಟ್ಟಿನಿ. ಕುದಿಯುವಾಗ ಕೈಗೆಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಹಾದಲ್ಲಿ ಸಿಡಿದ್ರೆ ಹಾಳಾಗಿಬಿಡುತ್ತೆ ಚಹಾ ಅಂತೇಳಿ. ಖಾರ ಉಪ್ಪ ಎಲ್ಲ ಇರೋದ್ರಿಂದ ಹಾಳಾಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಇದು ಚೆನ್ನಾಗಿ ನೀರಾಗಿ ಟೊಮೆಟೊ ಹೇಗಿದೆ ಕೇಳಿಲ್ಲ ಫ್ರೆಂಡ್ಸ್. ರೇಟ ಮೊನ್ನೆ ತಂದಾಗ 90 ರೂಪಾಯಿ ಇತ್ತು, ಚಿಕ್ಕ ತಂದಾಗ. ಈಗ ಹೇಗಿದೆ ನಾನು ನಿನ್ನೆ ಕೂಡ ತರಲಿಲ್ಲ. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೇನೆ. ಸ್ವಲ್ಪ ಉಂಗುಳುತ್ತೆ. ಈ ಕಡೆಗೆ ಚಹಾ ಇಡ್ತೇನೆ. ಈ ಕಡೆಗೆ ಸ್ವಲ್ಪ ಚಹಾ ಕಟ್ಬಿಡ್ತೇನೆ. ಶ್ರೇಯಾ ಇಲ್ಲಿ ಬನ್ನಿ. ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ, ಲೇಟ್ ಆಗುತ್ತೆ. ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದಾರೆ ಅವಳಿಗೆ ಇವತ್ತು. ಲೇಟ್ ಆದರೆ ಮತ್ತೆ ಅವಳಿಗೂ ಕೂಡ ಕಷ್ಟ ಆಗುತ್ತೆ.
ಸಕ್ಕರೆನ ಖಾಲಿ ಆಗಿತ್ತಲ್ಲ ಒಂದು ಡಬ್ಬೆಯಿಂದ. ಇದು ಕುದೀಲಿ ಫ್ರೆಂಡ್ಸ್. ಅವಳಿಗೆ ಸ್ವಲ್ಪ ಹಾಗೆ ಹಾಕಿಬಿಡ್ತೇವೆ, ಲೇಟ್ ಆಗುತ್ತೆ. ಉಮ್ಗೊಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಟೈಮಿಗೆ. ಅವಳಿಗೆ ಉಪ್ಪಿಟ್ಟಾದ್ರೆ ಇಷ್ಟ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಆ ಥರ ಇಸ್ಕೊಂಡು ಓಡಿದ್ ನೋಡಿ. ಅಷ್ಟೇ ಇದು ಇದ್ದಾಳೆ. ಈಗ ಯಜಮಾನ್ರಿಗೆ ಅಷ್ಟು ಚಹಾ ಹಾಕಿರ್ತೀನಿ. ಶ್ರೇಯ ಹೊಂಟ್ಲು ಕಾಲೇಜಿಗೆ ನೋಡಿ. ಬ್ಯಾಗ್, ರೈನ್ ಕೋಟ್ ಬ್ಯಾಗ್, ಮೇಲ್ಗಡೆ ರೈನ್ ಕೋಟ್ ಇದೆ ಫ್ರೆಂಡ್ಸ್. ದುಡ್ಡು ತಗೊಂಡಿಲ್ಲ ಅಲ್ಲಿ ಇಟ್ಟದ. ಸಾವಕಾಶ ಹೋಗಿ ಬಿದ್ದಿ, ಸಾವಕಾಶ ಹೋಗಿ ಬಿದ್ದಿ ಅಂದೆ. ಅಲ್ಲಿ ಕಾಲು ಸ್ಲಿಪ್ ಹಾಕ ನೋಡ್ಕೊಂಡು ಹೋಗ ಫ್ರೆಂಡ್ಸ್. ಲೇಟ್ ಆಗಿದೆ ಅವಳಿಗೆ ಕಾಲೇಜಿಗೆ, ಲೇಟ್ ಆಗಿದೆ. ಎಲ್ಲ ಬೇಗಿದೆ ಕ್ಲಾಸು. ಮಳೆ ಬರ್ತಾಯಿದೆ ಫುಲ್ಲು, ಹೋಗ್ತಾ ಇದ್ದಾಳೆ ನೋಡಿ. ಈ ಥರ ಮಳೆ. ನಿನ್ನೆ ಮಧ್ಯಾಹ್ನ ಮೇಲೆ ಚೆನ್ನಾಗಿ ಬಿಸಿಲು ಬಂದಿತ್ತು, ಮತ್ತೆ ಸ್ಟಾರ್ಟ್ ಆಗಿದೆ ಈಗ ಮಳೆ. ಆವಾಗಲೇ ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ, ಮಧ್ಯಾಹ್ನ 2-3 ಗಂಟೆಗೆ. ಮತ್ತೆ ಬಿಡ್ತಾನೇ ಇಲ್ಲ. ಈ ಥರ ಈಗ ಹೋದ್ಲು ಶ್ರೇಯಮ್ಮ. ಇವರು ಇಲ್ಲಿ ಚಹಾ ಕುಡಿತಾ ಕೂತಿದ್ದಾರೆ ಯಜಮಾನ್ರು. ಚಹಾ ಕುಡಿದ್ರಿ? ಉಪ್ಪಿಟ್ಟು ಹಾಕಲ್ಲ? ಬೇಡ, ಆಯ್ತು ಸರಿ. ನೋಡಿ, ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕಂತ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಮಾಡಿ ಎಲ್ಲ ಕಸ ಗುಡಿಸೋದು, ಮನೆ ಒರೆಸೋದು, ಬಟ್ಟೆ ತೊಳೆದು ಹಾಕಿದೆ. ಮಳೆ ಹೋಗಿದೆ ಎಲ್ಲ. ಶ್ರೇಯಾ ಕಾಲೇಜ್ಗೆ ಹೋಗುವ ಸಿಕ್ಕಾಪಟ್ಟೆ ಮಳೆ ಇತ್ತು. ಆಕೆ ಕಾಲೇಜ್ಗೆ ಹೋದ್ಲು. ಸ್ವಲ್ಪ ಬಿಸಿಲು ಬೀಳ್ತಾಯಿದೆ, ಸ್ವಲ್ಪ ಅದರಲ್ಲೇ ಸೋಂಕರು ಮಳೆ ಬರ್ತಾಯಿದೆ, ಜೋರೇನಿಲ್ಲ. ನನ್ನ ಕಣ್ಣು ಯಾವ ಥರ ಆಗಿದೆ ನೋಡಿ. ನಿನ್ನೆ ನೈಟು 1:30-2 ಗಂಟೆ ತನಕ ಎಡಿಟಿಂಗ್ ಆಗಿದೆ. ನಿದ್ದೆ ಇಲ್ಲ ಕಣ್ಣಿಗೆ. ಸ್ವಲ್ಪ ಬೆಳಗ್ಗೆಯಿಂದ ನಿದ್ದೆ ಬಂದಂಗೆ ಆಗ್ತಾಯಿದೆ. ಹಾಗೆ ಕೆಲಸ ಸಹ ಇದೆ. ಮಲಗಿದ್ರೆ ಕೆಲಸ ಕೆಡುತ್ತೆ ಅಂಥೇಳಿ ಮಲಗ್ತಾ ಇಲ್ಲ. ಹಾಗೆ ಈಗ ಮಧ್ಯಾಹ್ನ ಅಡುಗೆ ಮಾಡ್ಬೇಕು ನೋಡಿ. ಟೈಮ್ ಆಯಿತು. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ರೇಷನ್ ಅಕ್ಕಿ, ನಾವು ರೇಷನ್ ಅಕ್ಕಿನೇ ಊಟ ಮಾಡೋದ್ರಿಂದ ಇಲ್ಲಿ ರೇಷನ್ ಅಕ್ಕಿ ಯಾವ ಥರ ರೇಷನ್ ಅಂಗಡಿಯಲ್ಲಿ ರೇಷನ್ ಅಕ್ಕಿ ಕೊಡ್ತಾಯಿದ್ದಾರೆ ಅಂತೇಳಿ, ಅಂದರೆ ತುಂಬ ಜನ ರೇಷನ್ ಅಕ್ಕಿ ತಿನ್ನೋದು ಸ್ವಲ್ಪ ಕಮ್ಮಿ ಅಂತ ಅಂದ್ಕೊಂಡಿದ್ದೇನೆ. ನನಗಷ್ಟು ಗೊತ್ತಿಲ್ಲ. ನಾವು ಉಡುಪಿಯಲ್ಲಿದ್ದರೂ ರೇಷನ್ ಬರುತ್ತೆ ನಮಗೆ. ರೇಷನ್ ಅಕ್ಕಿ ಊಟನೇ ಮಾಡೋದು ನಾವು. ಒಳ್ಳೆ ಅಕ್ಕಿ ತರೋದಿಲ್ಲ. ಹಾಗೆ ಗಂಜಿ ಅಕ್ಕಿ ತಂದಿರ್ತೀವಿ 5 kg. ಅದು ಸ್ವಲ್ಪ ಅದು ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. 2 ವಾರಕ್ಕೆ ಅದು ಹಿಂಗೆ ಪದೇ ಪದೇ ಏನು ಮಾಡಲ್ಲ, ಅಷ್ಟು ಮಾಡ್ತೇವೆ. ಆದರೆ ಡೈಲಿ ಊಟ ಮಾಡೋದು ನಾವು ರೇಷನ್ ಅಕ್ಕಿದೆ ಊಟ ಮಾಡ್ತೇವೆ. ಏನು ಗೊತ್ತಾ ಫ್ರೆಂಡ್ಸ್, ಈ ರೇಷನ್ ಅಕ್ಕಿಯಲ್ಲಿ ಏನೇನೋ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ. ನಿಮಗೆ ತೋರಿಸ್ತೇನೆ. ಅದು ನೀರಿಗೆ ಹಾಕಿದ ಕೂಡಲೇ ಹಿಟ್ಟಾಗಿಬಿಡುತ್ತೆ, ಒಂಥರ ಹಿಟ್ಟಾಗಿಬಿಡುತ್ತೆ. ಅದು ನೀರಿಗೆ ಹಾಕಿದ ತಕ್ಷಣ. ನಾನು ನಿಮಗೆ ಇಲ್ಲಿ ಯಾವ ಥರ ಅಕ್ಕಿ ಅಂಥೇಳಿ ತೋರಿಸ್ತೇನೆ. ಅರ್ಧ kg ಅಕ್ಕಿಗೆ ಎಷ್ಟು ಇಲ್ಲಿ ಹಾಕಿದ್ದಾರೆ, ಅದನ್ನು ಮಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ನಾನಿಲ್ಲಿ ತೋರಿಸ್ತೇನೆ. ಹಸನ್ ಮಾಡ್ತಾ ಕೂತಿದ್ದೆ, ಈಗ ನೆನಪಾಯಿತು. ದಿನ ತೆಗಿತೇವೆ, ಆದರೆ ಇವತ್ತು ತೋರಿಸ್ಬೇಕಂತ ಅನಿಸ್ತು, ತೋರಿಸ್ತೇನೆ. ನಿಮಗೂ ಇದೇ ಥರ ರೇಷನ್ ಅಕ್ಕಿಯಲ್ಲಿ ಬರ್ತಾಯಿದೆಯಾ, ಇಲ್ಲಿ ಮಾತ್ರ ಬರ್ತಾಯಿದೆ ಗೊತ್ತಿಲ್ಲ. ಅದಕ್ಕೆ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಅದಕ್ಕೆ ನಿಮಗೆ ಕೇಳಬೇಕಂಥೇಳಿ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ತೋರಿಸ್ತೇನೆ ಯಾವ ಥರ ಅಕ್ಕಿ ಇದೆ ಅಂಥೇಳಿ ನಿಮಗೆ. ಇಲ್ಲಿ ನಾನು ಅರ್ಧ kg ರೇಷನ್ ಅಕ್ಕಿ ತೊಗೊಂಡಿದ್ದೇನೆ. ಈಗ ಅರ್ಧ kg ರೇಷನ್ ಅಕ್ಕಿಯಲ್ಲಿ ಇಲ್ಲಿ ನಿಮಗೆ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ 3 ಅಕ್ಕಿ ಇದೆ. ಇದು ಅಕ್ಕಿ ಲಾಸ್ಟ್ನೇ ಅಕ್ಕಿ. ಇಲ್ಲಿ ಉಳ್ಳಿ ಬಂತು ನೋಡಿ, ಅದು ಕಾಣ್ತಿರ್ಬೋದು. ಹಾಂ, ಇದು ಅಕ್ಕಿ ಗೊತ್ತಾಗುತ್ತೆ, ಮತ್ತು ಇದು ಅಕ್ಕಿ ಗೊತ್ತಾಗುತ್ತೆ. ಇದು 2 ಅಕ್ಕಿ ಅಲ್ಲ, ಇದು ಅಕ್ಕಿ ಅಲ್ಲ. ಇದು ನೋಡಿ ಎಷ್ಟು ದಪ್ಪ ಇದೆ, ಕಾಣ್ತಿರ್ಬೋದು ನೋಡಿ. ಇದು ಅಕ್ಕಿ ಅಂತಾರೆ ಇದಕ್ಕೆ ಯಾರಾದರೂ ನೋಡಿ. ಎಷ್ಟು ಇದರಲ್ಲಿ ಸಿಕ್ಕಾಪಟ್ಟೆ ಇದೆ. ನಿಮಗೆ ತೋರಿಸ್ತೀನಿ ನಾನು. ಕಿಲ್ಲಿದೆ ನೋಡಿ, ಇದ್ರ ಮಿಡ್ಲಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ. ಇಲ್ಲಿ ನನ್ನ ಕೈ ಹತ್ರ ಅಲ್ಲಿ ಒಂದಿದೆ, ಮತ್ತು ಇಲ್ಲೊಂದಿದೆ, ಕಿಲ್ಲಿದೆ ನೋಡಿ. ಅರ್ಧ kgಗೆ ಸಾಧಾರಣ ನಮಗೆ ಒಂದು ಚಿಕ್ಕ ಮುಟ್ಟಿಗೆ ಅಷ್ಟು ನಮಗೆ ಅಕ್ಕಿ ಸಿಗ್ತದೆ ನೋಡಿ. ಇಲ್ಲಿ ನಾನೆಲ್ಲ ಹೆಕ್ಕಿ ಇಟ್ಟಿದ್ದೀನಿ, ನಿಮಗೆ ಕಾಣ್ತಿರ್ಬೋದು. ಅದರೊಳಗಡೆದು ಇಷ್ಟು ಎದರಲ್ಲಿ ಬಂದಿದೆ ಅಂದರೆ, ಇಲ್ಲಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಲ್ಲ, ಇದರೊಳಗೇನು ನೋಡಿ ಅವಷ್ಟು ತುಂಬ ಅಕ್ಕಿ ಆ ಥರ ಬಂದಿದ್ದಾವೆ ನಮಗೆ. ಗೊತ್ತಾ ಫ್ರೆಂಡ್ಸ್, ಇಷ್ಟೊಂದು ಈ ಥರ ರೇಷನ್ ಅಕ್ಕಿಯಲ್ಲಿ ಈ ಥರ ಕೊಟ್ಟರೆ ಎಲ್ಲರೂ ತಿಂದವರ ಆರೋಗ್ಯ ಏನಾಗಬೇಕು ಹೇಳಿ. ರೇಷನ್ ಅಕ್ಕಿ ನೋಡಿ ಯಾವ ಥರ ಬರುತ್ತೆ.
ಹೇಗೆ ನಾವು ಊಟ ಮಾಡಬೇಕು, ಎಷ್ಟು ಕ್ಲೀನ್ ಮಾಡಬೇಕು ಗೊತ್ತಾ ಫ್ರೆಂಡ್ಸ್? ಈ ಮಿನಿಮಮ್ ಅರ್ಧ kg ಅಕ್ಕಿ ಕ್ಲೀನ್ ಮಾಡಲಿಕ್ಕೆ ನಮಗೇನೂ ಇಲ್ಲಪ್ಪ ಅಂದರೂ 1 ಗಂಟೆ ಟೈಮ್ ತೊಗೊಳುತ್ತೆ. 1 ಗಂಟೆ ಟೈಮ್ ನೋಡಿ. ನಾನು ಕೂತು ಈ ಥರ ಡೈಲಿ ಕ್ಲೀನ್ ಮಾಡ್ತೇನೆ. ಮತ್ತು ಯಾವಾಗ ಟೈಮ್ ಸಿಗುತ್ತಲ್ಲ ಆ ಟೈಮಲ್ಲಿ ನೋಡಿ, ಇಲ್ಲಿ ಕೂಡ ಇದೆ, ಕಾಣಿಸ್ತಾ ನಿಮಗೆ ನೋಡಿ. ಇವೆಲ್ಲ ಅಕ್ಕಿ, ಮತ್ತು ಇದು ಅಕ್ಕಿ ಅಲ್ಲ ನೋಡಿ, ಇದು ಅಕ್ಕಿ ಅಲ್ಲ, ಇದು ಬೇರೆ ಗೊತ್ತೇ ಆಗುತ್ತೆ ನೋಡಿ ಕಾಳು ನಮಗೆ. ಇದು ದಪ್ಪ ಇದೆ ನೋಡಿ, ಇಲ್ಲಿ ಬೇರೆ ಇಡ್ತೀನಿ ಮತ್ತು ನಿಮಗೆ ತೋರಿಸ್ತೀನಿ. ನಾನು 2 ಸತಿ 3 ಸತಿ ಕ್ಲೀನ್ ಮಾಡಿದರೂ ಸಹ ಎಲ್ಲಾದರೂ ಒಂದು ಉಳಿದ್ಬಿಟ್ಟಿರುತ್ತೆ ಫ್ರೆಂಡ್ಸ್. ಅದು ಒಂಥರ ತುಂಬ ಮೆತ್ತಗಂದ್ರೆ ಮೆದುವಾಗಿ ಬಿಟ್ಟಿರುತ್ತೆ. ನೀರಿಗೆ ಹಾಕಿ ನಾವು ಕ್ಲೀನ್ ಮಾಡಿ ಅಕ್ಕಿ ತೊಳಿತಿರ್ತೀವಲ್ಲ, ಆವಾಗಲೇ ಹಿಟ್ಟು ಹತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ ಮತ್ತೊಂದು ನಮಗೆ ಸಿಕ್ಕೇ ಬಿಡುತ್ತೆ ಆವಾಗಲೇ. ನಾನು ಇದು 2ನೇ ಸತಿ ಕ್ಲೀನ್ ಮಾಡ್ತಾ ಇರೋದು ಈಗ ನೋಡಿ. ಇಲ್ಲೊಂದಿದೆ ನೋಡಿ, ಇಲ್ಲಿ 2 ಇದೆ, ಇಲ್ಲಿ ಸಿಕ್ತು ನೋಡಿ. ಇಷ್ಟು ಈ ಥರ ಅಕ್ಕಿ ನಮಗೆ ಸಿಗ್ತಾ ಇರ್ತವೆ, ಕಾಣ್ತವ. ಇಲ್ಲೊಂದಿದೆ, ಏನು ಮಾಡೋದು ನೋಡಿ, ಈ ಥರ ನೋಡಿ ಹೇಗೆ ಸಿಗ್ತಾ ಇದೆ. ಎಷ್ಟು ನೋಡಿ ತೊಳಿ, ಇಲ್ಲೊಂದಿದೆ. ಇಷ್ಟು ಅಕ್ಕಿ ಹೀಗೆ ಸಿಗ್ತವೆ. ಅಕ್ಕಿ ಒಟ್ಟಿಗೆ ಅಕ್ಕಿನೇ ಫ್ರೆಂಡ್ಸ್, ಅದು ಗೊತ್ತೇ ಆಗಲ್ಲ. ಸೇಮ್ ಹಾಗೆ ಇದೆ. ತುಂಬ ಆಳವಾಗಿ ನೋಡ್ಬೇಕು ನಾವು. ಒಂದೊಂದು ಸತಿ ಕೆಲಸಕ್ಕೆ ಹೋಗಿ ಬಂದರೆ ಗಡಿಬಿಡಿಯಲ್ಲಿ ಹಾಕಿಬಿಡೋದಾಗುತ್ತೆ ಅನ್ನ. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಇಲ್ಲ ಫ್ರೆಂಡ್ಸ್ ಬಿಡುವುದಿಲ್ಲ ಹಾಗೆ. ನಾನು ಎಲ್ಲಿಗಾದ್ರೂ ಹೊರಗಡೆ ಹೋದರೆ ನೋಡಿ, ಕ್ಲೀನ್ ಮಾಡಿದ್ದೇನೆ ಅಕ್ಕಿ, ಆದರೂ ಮಿಸ್ ಆಗಿ ಇಲ್ಲೊಂದು ಬಂದು ಕೂತಿದೆ ನೋಡಿ. ಇಲ್ಲಿದೆ, ತಕ್ಕೋತೀನಿ ನೋಡಿ. ಇಷ್ಟು ಅಕ್ಕಿ ಸಿಕ್ಕಿದೆ ನನಗೆ ಈಗ. ಮತ್ತು ಇದು ಹಾಳಕ್ಕಿ, ಚಲೋ ಅಲ್ಲ ನೋಡಿ. ಇಲ್ಲಿದೆ, ನಾನು ರಾಶಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಬಾಳೆ ಅಕ್ಕಿ ದಿನ ಇಷ್ಟು, ಅರ್ಧ kg ಇಷ್ಟ ಆದರೆ ನೋಡಿ ದಿನ ಎಷ್ಟಂತ ಹಾಕ್ಬೇಕು ಹೇಳಿ ಫ್ರೆಂಡ್ಸ್. ಅದಕ್ಕಾಗಿ ನೋಡಿ, ನಿಮಗೂ ಇದೇ ಥರ ಬರ್ತಾಯಿದೆ ಅಂಥೇಳಿ ಕೇಳಬೇಕನ್ಸಿತ್ತು. ತುಂಬ ದಿನ ಆಯಿತು ಕೇಳಬೇಕಂತ ಅನ್ಕೊತಾ ಇದ್ದೆ. ಯಾರಾದರೂ ಏನಾದರೂ ಅಂತಾರೇನೋ ಅಂಥೇಳಿ ನನಗೂ ಸ್ವಲ್ಪ ಭಯ ಇತ್ತು. ಅದಕ್ಕೆ ಏನಾದರೂ ಅನ್ನಲಿ ಅಂಥೇಳಿ ಇವತ್ತು ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಏನು ಅನ್ನೋದೇ ಇದಾಗಲ್ಲ, ಆ ಥರ ಇದ್ದಾವೆ ಅಕ್ಕಿಯಲ್ಲಿ. ಎಷ್ಟು ಕ್ಲೀನ್ ಮಾಡ್ತೀವಿ, ಎಷ್ಟು ಇದನ್ನು ಮಾಡಿದರೂ ಸಹ ಈ ಥರ ನೋಡಿ. ರೇಷನ್ ಅಕ್ಕಿನ ಈ ಥರ ಕೊಡ್ತಾರೆ ಫ್ರೆಂಡ್ಸ್. ಕೊಡಬೇಕಾದ್ರೂ ಎಷ್ಟು ಇದನ್ನು ಮಾಡ್ತಾರೆ. ಆರೋಗ್ಯ ಹಾಳಾಗೋದು ಯಾರಿಗೆ ಹೇಳುತ್ತೆ ಫ್ರೆಂಡ್ಸ್? ಇಂಥದ್ದೆಲ್ಲ ಹಾಳು ಮುಳ್ಳು ತಿಂದರೆ. ನಿಮ್ಮಲ್ಲಿ ಇದೇ ಥರ ಬರ್ತಾಯಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್, ನಮಗೂ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಬರ್ಲಿಕ್ಕೈತಿ ಸಾಧಾರಣ 1 ವರ್ಷ ಹತ್ತಿರ ಆಯ್ತಾ ಅಂತ. ಆವಾಗಲೇ ಬರ್ತಾಯಿದೆ ನೋಡಿ. ಇಲ್ಲಿ ಮಿಸ್ಸಾಗಿ ಯಾವ ಥರ ಹೋಗ್ತವೆ, 2 ಒಟ್ಟಿಗೆ ಹೋಗ್ತವೆ, ಗೊತ್ತೇ ಆಗಲ್ಲ. ನಾನು 2 ರಿಂದ 3 ಸತಿ ಕ್ಲೀನ್ ಮಾಡ್ಕೋತೇನೆ ಫ್ರೆಂಡ್ಸ್. ಏನು ಇದು ಒಂದು ಕ್ಲೀನ್ ಮಾಡಿ ಹಾಕಿದರೆ ಬೇರೆದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್. ಮತ್ತು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಿ ಅಷ್ಟು ಸಾಧ್ಯ ಆದಷ್ಟು ನಮ್ಮದು ಆರೋಗ್ಯನ ಉಳಿಸ್ಕೋಬೇಕಲ್ವ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಸರಿ ಇದೆಯಾ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ವಿಡಿಯೋ ನೋಡಿ ಹಾಗೆ ನೋಡಿ ಪ್ಲೀಸ್. ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಷ್ಟರಲ್ಲಿ ನಿಮಗೊಂದು ಅಕ್ಕಿ ಕಾಣ್ತಾಯಿದೆ. ನೀವು ಬೇಕಾದರೆ ಈಸಿಯಿಂದ ಕಂಡು ಹಿಡಿಬೋದು ಇದು ಅಕ್ಕಿ ಅಲ್ಲ ಅಂಥೇಳಿ. ಇಲ್ಲಿದೆ ನೋಡಿ, ಮತ್ತು ಇಲ್ಲೊಂದಿದೆ ನೋಡಿ. ಇದು ಅಕ್ಕಿ ಅಲ್ಲ, ಇದು ಅಕ್ಕಿ ಅಲ್ಲ. ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ಇದು ಈ ಥರ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಕ್ಕಿ ಒಂದು ಸ್ವಲ್ಪ ಇದಿರುತ್ತೆ, ಶೈನಿಂಗ್ ಇರುತ್ತೆ. ಇದು ಈಗ ಹಾಕಿ ಅವರು ಇದರಲ್ಲಿ ಮಿಕ್ಸ್ ಮಾಡಿರೋವಂಥದ್ದು ಶೈನಿಂಗ್ ಇಲ್ಲ, ತುಂಬ ಅಂದರೆ ತುಂಬ ವೈಟ್ ಇದೆ. ಅದು ನಮಗೆ ಕ್ಲೀನ್ ಮಾಡೋ ಗೊತ್ತಾಗುತ್ತೆ. ಮತ್ತು ಅಕ್ಕಿಕ್ಕಿಂತ ಸ್ವಲ್ಪ ದಪ್ಪ ಇದೆ. ಇದು ಒಂಥರ ಬೇರೆಯೇ ಇದೆ. ಅಕ್ಕಿ ಥರನೇ ಮಾಡ್ಲಿಕ್ಕೆ ಹೋಗಿದ್ದಾರೆ, ಆದರೆ ಅದು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಯಾವ್ಯಾವ ಥರ ಮೋಸ ಮಾಡ್ತಾರೆ ನೋಡಿ. ತಿನ್ನೋ ಅನ್ನಕ್ಕೂ ಮೋಸ ಮಾಡ್ತಾ ಇದೆ ಈಗಿನ ಜನ. ತಿನ್ನೋ ಅನ್ನದಲ್ಲಿ ಕೂಡ ಮೋಸ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ನಾನು ಹೇಗೆ ಅಕ್ಕಿ ಇಡ್ತಾಯಿದ್ದೀನಿ. ದಿನ ಇಷ್ಟು ಇಡ್ತೇನೆ ಫ್ರೆಂಡ್ಸ್.
ಇದರೊಳಗಡೆದು ದಿನ ಇಷ್ಟು ತೆಗಿತೀನಿ ನಾನು. ನನಗೆ ಮಣ್ಣು ಎಕ್ಕಿ ಕೊಟ್ಟಿದ್ದಾರೆ. ಈಗ ತುಂಬ ದಿನ ಆಯ್ತು ಇದೇ ಥರ ಬರ್ತಾಯಿದ್ದಾವೆ ಫ್ರೆಂಡ್ಸ್. ಇದು ಈಗ ಎರಡನೇ ಸತಿ ನಾನು ಹಸನು ಮಾಡಿದ್ದೆ, ಇನ್ನು 3ನೇ ಸತಿ ಹಸನು ಮಾಡ್ತೀನಿ. ಎಷ್ಟು ಸಿಗ್ತದೆ ಗೊತ್ತಿಲ್ಲ, ಎಷ್ಟಾಗತ್ತೆ ಆಕೈತಿ ಫ್ರೆಂಡ್ಸ್. ಈಗ ನೋಡಿ ಇಲ್ಲೊಂದು ಉಳಿದಿದೆ, ಈ ಥರ ಇಲ್ಲೊಂದಿದೆ. ಎಷ್ಟು ಉಳಿತಾವ ಅಂತೇಳಿ ಫ್ರೆಂಡ್ಸ್. ಇದೇ ವಿಡಿಯೋ ಲೆಂತಿ ಆಗುತ್ತೆ, ಮತ್ತು ಬೇರೆ ವಿಡಿಯೋ ಹಾಕ್ತೀನಿ. ನಿಮಗಿದು ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.